ಫುಟ್ಪಾತ್ ಅನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ರು ಅದರ ತೆರವು ಕಾರ್ಯ ಇವತ್ತು ಕೂಡ ನಡೀತಾ ಇದೆ. 10 ದಿನಗಳಲ್ಲಿ ಬರೋಬ್ಬರಿ 490 ಕಿಲೋಮೀಟರ್ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅಂತ ಬೆಂಗಳೂರಲ್ಲಿ ಮುಂದುವರೆದಿದೆ ಒತ್ತುವರಿ ಕಾರ್ಯ. 10 ದಿನಗಳಲ್ಲಿ ಬರೋಬ್ಬರಿ 490 ಕಿಲೋಮೀಟರ್ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ಹಲವೆಡೆ ಆಪರೇಷನ್ ಫುಟ್ಪಾತ್ ಇವತ್ತು ಕೂಡ ಮುಂದುವರೆದಿದೆ. ಏನು ಫುಟ್ಪಾತ್ಗಳಲ್ಲಿ ಇವರು ಒತ್ತುವರಿಯನ್ನು ಮಾಡ್ಕೊಂಡಿದ್ರು ಅದೆಲ್ಲದನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ. ಫುಟ್ಪಾತ್ ತೆರವು ಬಳಿಕ ಅಂಗಡಿ ಹಾಕಿದ್ರೆ, ಇನ್ನು ಮುಂದೆ ಯಾರಾದರೂ ಅಲ್ಲಿ ಅಂಗಡಿ ಹಾಕಿದ್ರೆ ಅವರಿಗೆ ದಂಡ ವಿಧಿಸಲಾಗುತ್ತೆ. ಬೆಂಗಳೂರು ಕೇಂದ್ರದಲ್ಲಿ 70.15 ಕಿಲೋಮೀಟರ್ ತೆರವನ್ನು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 94.4 ಕಿಲೋಮೀಟರ್ ತೆರವು ಕಾರ್ಯವನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರು ಪೂರ್ವದಲ್ಲಿ 88.42 ಕಿಲೋಮೀಟರ್ ಮತ್ತು ಬೆಂಗಳೂರು ಪಶ್ಚಿಮದಲ್ಲಿ 122.62 ಕಿಲೋಮೀಟರ್ ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಉತ್ತರದಲ್ಲಿ 115.35 ಕಿಲೋಮೀಟರ್ ತೆರವನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ 10 ದಿನಗಳಲ್ಲಿ ಬರೋಬ್ಬರಿ 490.55 ಕಿಲೋಮೀಟರ್ ಫುಟ್ಪಾತ್ ಅನ್ನ ತೆರವುಗೊಳಿಸಲಾಗಿದೆ. ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ. ಫುಟ್ಪಾತ್ ತೆರವು ಒಂದು ಮಹತ್ತರ ನಿರ್ಧಾರ ಇದು. ಇವನ್ ಸುಪ್ರೀಂ ಕೋರ್ಟ್ ಕೂಡ ಖಂಡಿತವಾಗಿ ಹೇಳ್ತು ಇದೇ ರೀತಿ ಮಾಡಬೇಕು ಅಂತ ಹೇಳಿ. ಅದನ್ನ ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಫುಟ್ಪಾತ್ ಅನ್ನ ತೆರವುಗೊಳಿಸಲಾಗ್ತಾ ಇದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.